ನನ್ನೆಲ್ಲ ನೋಡುಗ ಮಿತ್ರರಿಗೆ ಸ್ವಾಮಿ ಪಾರ್ಕ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಎಕ್ಸೆಲ್ ಮಾಡರ್ನ್ ಅಡ್ವಾನ್ಸ್ ಶಾರ್ಟ್ಕಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಕಂಪ್ಯೂಟರ್ನ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಮೂಲಭೂತ ಮಾಹಿತಿಗಳನ್ನು ಪಡೆದುಕೊಳ್ಳುವ ಸಮಯ ಇದು. ಮೊಟ್ಟ ಮೊದಲನೇದಾಗಿ ಟೈಪ್ಸ್ ಆಫ್ ದ ಕಂಪ್ಯೂಟರ್ ಮೆಮೊರಿ ಅಂತ ನೋಡೋಣ ಸ್ನೇಹಿತರೆ. ಇಂಟರ್ನಲ್ ಮೆಮೊರಿ ಮತ್ತು ಎಕ್ಸ್ಟರ್ನಲ್ ಮೆಮೊರಿ ಅಂತ ಎರಡು ಥರ ಬರ್ತವೆ. ನಾವು ಇಂಟರ್ನಲ್ ಮೆಮೊರಿ ಮತ್ತು ಎಕ್ಸ್ಟರ್ನಲ್ ಮೆಮೊರಿಯನ್ನು ನಾವು ಇವಾಗ ನೋಡೋಣ. ಇಂಟರ್ನಲ್ ಮೆಮೊರಿ ಮತ್ತು ಎಕ್ಸ್ಟರ್ನಲ್ ಮೆಮೊರಿ. ಇಂಟರ್ನಲ್ನಲ್ಲಿ ರ್ಯಾಮ, ಪ್ರೋಮ ಅಂತ ಬರುತ್ತೆ. ರೋಮ್ ಮತ್ತು ರ್ಯಾಮ್ನಲ್ಲಿ ಸ್ಪ್ರಾಮ್ ಮತ್ತು ಡ್ರ್ಯಾಮ್ ಅಂತ ಬರುತ್ತೆ. ಸ್ಪ್ರಾಮ್ನಲ್ಲಿ ಯೂಸ್ ದ ಡಿವೈಸ್ ಕ್ಯಾಶು, SD ರ್ಯಾಮ್, RD ರ್ಯಾಮ್, DDR SD ರ್ಯಾಮ್ ಅಂತ ಬರುತ್ತೆ. ಎಕ್ಸ್ಟರ್ನಲ್ ಮೆಮೊರಿಯಲ್ಲಿ HDD, SDD, CD, USB ಅಂತ ಬರುತ್ತೆ. DDR1, DDR2, DDR3, DDR4, DDR5 ಅಂತ ಬರುತ್ತೆ ಸ್ನೇಹಿತರೆ. ಇದು ಒಂದು ಅಂತಾದರೆ ಎಕ್ಸೆಲ್ ಶಾರ್ಟ್ಕಟ್ ಕೀಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಕ್ಸೆಲ್ ಶಾರ್ಟ್ಕಟ್ ಕೀಸ್ನಲ್ಲಿ ಅಲ್ಟ್ ಪ್ಲಸ್ ಇಜ್ಕಲ್ ಟು ಅಂತ ನಾವು ಹೊಡೆದ್ರೆ ಆಟೋ ಸಮ್, ಕ್ವಿಕ್ ಸಮ್ ಆರ್ ರೇಂಜ್ ಅಂತ ಬರುತ್ತೆ. ಅಂದರೆ ಎಕ್ಸೆಲ್ನಲ್ಲಿ ನಾವು ಈ ಎರಡನ್ನು ಕೀ ಬಳಸ್ತೇವೆ ಅಂದರೆ ಆಟೋ ಸಮ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ E ಹೊಡೆದ್ರೆ ಫ್ಲ್ಯಾಶ್ ಫಿಲ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ D ಹೊಡೆದ್ರೆ ಫಿಲ್ ಡೌನ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ R ಹೊಡೆದ್ರೆ ಫೈಲ್ ರೈಟ್ ಸೈಡಿಗೆ ತಿರುಗುತ್ತೆ. F4 ಹೊಡೆದ್ರೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಮೈನಸ್ ಹೊಡೆದ್ರೆ ಇನ್ಸರ್ಟ್ ದ ಕರೆಂಟ್ ಟೈಮ್ ಅಂತ ಬರುತ್ತೆ ಸ್ನೇಹಿತರೆ. ಇದು ಅಲ್ಲದೆ ಕಂಟ್ರೋಲ್ T ಅಂತ ಹೊಡೆದ್ರೆ ಕ್ರಿಯೇಟ್ ಟೇಬಲ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ L ಹೊಡೆದ್ರೆ ಟುಗೆದರ್ ಫಿಲ್ಟರ್ ಅಂತ ಬರುತ್ತೆ. ಕಂಟ್ರೋಲ್ A ಪ್ಲಸ್ C ಹೊಡೆದ್ರೆ ಕ್ಲಿಯರ್ ದ ಆಲ್ ಫಿಲ್ಟರ್ಸ್ ಅಂತ ಬರುತ್ತೆ. ಅಲ್ಟ್ ಪ್ಲಸ್ H ಪ್ಲಸ್ O ಪ್ಲಸ್ I ಹೊಡೆದ್ರೆ ಆಟೋಫಿಲ್ ಕಾಲಮ್ ವೈಡ್ ಅಂತ ಬರುತ್ತೆ. ಕಂಟ್ರೋಲ್ ಈಕ್ವಲ್ ಟು ಹೊಡೆದ್ರೆ ಡಿಲೀಟ್ ದ ರೋ ಆ್ಯಂಡ್ ಕಾಲಮ್ ಆಗುತ್ತೆ. ಅಲ್ಟ್ HBA ಅಂತ ಹೊಡೆದ್ರೆ ಆ ಒಂದು ಅಕ್ಷರ ಇರುವಂತಹ ಎಲ್ಲ ಒಂದು ಲೈನಿಗೆ ಬಾರ್ಡರನ್ನು ಹಾಕುತ್ತೆ ಸ್ನೇಹಿತರೆ. ಹಾಗೆಯೇ ನ್ಯಾವಿಗೇಷನ್ ಮತ್ತು ಸೆಲೆಕ್ಷನ್ ಕೀಸ್ ಅಂತ ಬರುತ್ತೆ. ಇದರಲ್ಲಿ ನೀವು ನೋಡ್ತಾ ಇದ್ದರೆ ನ್ಯಾವಿಗೇಷನ್ ಮತ್ತು ಸೆಲೆಕ್ಷನ್ ಕೀಸ್ ಅದ್ರಿಗೆ ಫಾರ್ಮೆಟ್ ಆ್ಯಂಡ್ ರ್ಯಾರಿಟಿ ಕೀಸ್ ಅಂತ ಬರ್ತವೆ ಸ್ನೇಹಿತರೆ. ಇದು ಅಲ್ಲದೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ರ್ಯಾಮ್ ವರ್ಸಸ್ ಕ್ಯಾಶ್ ಪ್ಲಸ್ ಸ್ಟೋರೇಜ್ ಅಂತ ಬರುತ್ತೆ. ರ್ಯಾಮ್ ಮತ್ತು ಕ್ಯಾಶ್ ಅಂದರೆ ಏನು, ಸ್ಟೋರೇಜ್ ಅಂದರೆ ಏನಂತ ನಾವು ಮುಂದಿನ ಹಂತದಲ್ಲಿ ನೋಡೋಣ. ಫೋಟೋಶಾಪ್ ಬಗ್ಗೆ ನಾವು ಮುಂದಿನ ಒಂದು ತರಗತಿಗಳಲ್ಲಿ ಅಭ್ಯಾಸ ಮಾಡೋಣ ಸ್ನೇಹಿತರೆ. ಎಕ್ಸೆಲ್ ಮಾಡರ್ನ್ ಅಡ್ವಾಂಟೇಜ್ ಶಾರ್ಟ್ಕಟ್ ಕೀಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಒಂದು ಕೀನಲ್ಲಿ ಕಂಟ್ರೋಲ್ ಪ್ಲಸ್ T ಹೊಡೆದ್ರೆ ಕನ್ವರ್ಟ್ ದ ರೇಂಜ್ ಟು ಟೇಬಲ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕನ್ವರ್ಟ್ ದ ರೇಂಜ್ ಟು ಟೇಬಲ್ ಅಂತ ಬರುತ್ತೆ. ಕಂಟ್ರೋಲ್ ಪ್ಲಸ್ C ಹೊಡೆದು ಈ ಒಂದು ಚಿಹ್ನೆ ಹೊಡೆದ್ರೆ ಫಿಲ್ಟರ್ ಆಗುತ್ತೆ. ಕಂಟ್ರೋಲ್ ಇದು ಹೊಡೆದ್ರೆ ಇನ್ಸರ್ಟ್ ದ ಡೇಟ್ ಅಂತ ಬರುತ್ತೆ. ಕಂಟ್ರೋಲ್ ಶಿಫ್ಟ್ ಐಕನ್ಗೆ ಹೋಗಿ ಇನ್ಸರ್ಟ್ ದ ಕರೆಂಟ್ ಟೈಮ್ ಅಂತ ಬರುತ್ತೆ. ಕಂಟ್ರೋಲ್ ಪ್ಲಸ್ ಅಂತ ಹೊಡೆದ್ರೆ ಸೆಲೆಕ್ಟ್ ದ ಸೆಲ್ ಸ್ಯಾಮ್ಯಲ್ ಅಂತ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಅಲ್ಟ್ ಪ್ಲಸ್ ಎಂಟರ್ ಹೊಡೆದ್ರೆ ನ್ಯೂ ಲೈನ್ ಇನ್ಸೈಡ್ ದ ಸೆಲ್ ಅಂತ ಬರುತ್ತೆ. ಇದು ಎವ್ರಿ ಡೇ ಪವರ್ ಶಾರ್ಟ್ಕಟ್ ಅಂತ ಬರುತ್ತೆ.
ಆಮೇಲೆ ನ್ಯಾವಿಗೇಷನ್ ಲೈಕ್ ಪ್ರೋ ಅಂತ ಇರುತ್ತೆ. ಕಂಟ್ರೋಲ್ ಆ್ಯರೋ ಬಟನ್ ನಾವು ಹೊಡೆದೆ ಅಂದರೆ ಜಂಪ್ ಟು ಹೆಡ್ಸ್ ಆಫ್ ಡಾಟಾ ಅಂತ ಆಗುತ್ತೆ. ಕಂಟ್ರೋಲ್ ಹೋಮ್ ಮಾಡಿದ್ರೆ ಟು ಈ ಒಂದು ಪೇಜ್ಗೆ ಬರುತ್ತೆ ಅದು. ಹಾಗೆ ಕಂಟ್ರೋಲ್ ಶಿಫ್ಟ್ ಮತ್ತು ಆ್ಯರೋ ಹೊಡೆದೆ ಅಂದರೆ ನಾವು ಯಾವ ಹಿಡಿತೆ ಆ ಥರ ಹೆಡ್ಸ್ ಆಗುತ್ತೆ. ಕಂಟ್ರೋಲ್ ಎಂಡ್ ಹೊಡೆದೆ ಅಂದ್ರೆ ಲಾಸ್ಟ್ ಎಂಡ್ ಆಗಿ ಬರುತ್ತೆ. ಇಲ್ಲಿ F2 ಫಾರ್ಮುಲಾ ಆ್ಯಂಡ್ ಅನಲೈಸ್ ಶಾರ್ಟ್ಕಟ್ನಲ್ಲಿ ಈ ಒಂದು ಕಾಲಮ್ನಲ್ಲಿ ನಾವು ಎಡಿಟ್ ದ ಆ್ಯಕ್ಟಿವ್ F2 ಹೊಡೆದ್ರೆ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಅಲ್ಟ್ ಪ್ಲಸ್ ಇಸ್ಕಲ್ ಟು ಹೊಡೆದೆ ಅಂದ್ರೆ ಟು ಆಗುತ್ತೆ. ಕಂಟ್ರೋಲ್ ಪ್ಲಸ್ ಮ್ಯಾಗಿನ ಹೊಡೆದೆ ಅಂದ್ರೆ ಶೋ ಫಾರ್ಮುಲಾ ಆಗುತ್ತೆ. ಆಮೇಲೆ ಅಲ್ಟ ಪ್ಲಸ್ ಎ ಪ್ಲಸ್ ಬಿ ವಿ ಹೊಡೆದ ಪೇಸ್ಟ್ ದ ವ್ಯಾಲ್ಯೂ ಓನ್ಲಿ ಅಂತ ಬರುತ್ತೆ. ಹೀಗೆ ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದರೆ ಏನು ತಿಳ್ಕೊಬೇಕಾದ್ರೆ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಟೇಕ್ಸ್ ಇನ್ ಇನ್ಪುಟ್ಸ್. ಡಾಟಾ ಪ್ರೊಸೆಸ್ ಈಸ್ ಅಕಾರ್ಡಿಂಗ್ ಟು ಅ ಸೆಟ್ of program instructions, stories, and the produce of output. It is results. The full form of computer. What mean by computer? C means common, O means operating, M means machine, P means properly, U means used for, T means technological, D means educational, R means research. ಹೀಗೆ ಕರೀತಾರೆ. ನಾವು ಮುಂದಿನ ತರಗತಿಗಳಲ್ಲಿ ಇನ್ನಷ್ಟು ಎಕ್ಸೆಲ್ ಶೀಟ್ ಬಗ್ಗೆ ಅಭ್ಯಾಸ ಮಾಡೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.